ಇವತ್ತು ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ಇವತ್ತು ನಾವು ಹಾವೇರಿಯಿಂದ 20 ಕಿಲೋಮೀಟ್ರ್ ಹಾಗೂ ರಾಣೆಬೆನ್ನೂರಿಂದ 20 ಕಿಲೋಮೀಟ್ರು ಹೈವೇದಲ್ಲಿ ಇರ್ತಕ್ಕಂಥ ಮೋಟೆಬೆನ್ನೂರಿಂದ 2-3 ಕಿಲೋಮೀಟ್ರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಗುಡ್ಡದಲ್ಲಿ ಇರ್ತಕ್ಕಂಥ ಶ್ರೀ ಕೋಟೆ ಆಂಜನೇಯ ದೇವಸ್ಥಾನ ಇವತ್ತು ನಾವು ಬಂದಿದ್ದೇವೆ. ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಇಲ್ಲಿ ಒಂದು ಆಂಜನೇಯನ ಮೂರ್ತಿ ಹೇಗೆ ಉದ್ಭವ ಆಯಿತು, ಇಲ್ಲಿ ಮೊದಲು ಈ ಗುಡ್ಡದಲ್ಲಿ ಮೂರ್ತಿ ಇತ್ತ ಹೇಗೆ, ಇದು ಇವತ್ತು ನಾವು ಇಲ್ಲಿ ಕಮಿಟಿಯವ್ರ ಜೊತೆ ನಾವು ಮಾತಾಡಲಿಕ್ಕಿದ್ದೇವೆ. ಭಕ್ತರು ಸರ್, ನಿಮ್ಮ ಹೆಸರು? ಈ ಕಡೆ ಪುಟ್ಟಪ್ಪ ಬೇಟಪ್ಪನವರು. ಸರ್, ಇದು ಮೋಟೆಬೆನ್ನೂರಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸರ್? 2 ಕಿಲೋಮೀಟ್ರ್ ಐತ್ರಿ. 2 ಕಿಲೋಮೀಟ್ರ್. ಇಲ್ಲಿ ಮೂರ್ತಿ ಇತ್ತ ಅಥವಾ ಇತ್ತೀಚೆಗೆ ಮಾಡಿದ್ದೆ ಇದು? ಸಂಘಟನೆ ಹನುಮ ಜಯಂತಿ ಮಾಡ್ರಿ. ಹಾಂ ಸರ್. ಮೋಟೆಬೆನ್ನೂರ ಊರು ಹನುಮಪ್ಪಂದ ಹನುಮ ಜಯಂತಿ ಮಾಡ್ರಿ. ಹಾಂ, ಅವ್ರ ತಲೆಯಾಗ ಬಂತ್ರಿ ಇದು ಕೋಟೆಗುಡ್ಡದಲ್ಲಿ ನಾವು ಒಂದು ಆಂಜನೇಯಂದ ಪ್ರತಿಷ್ಠಾಪನೆ ಮಾಡ್ಬೇಕಂತ. ಹೌದು. ಒಂದು 2 ವರ್ಷ ಹನುಮ ಜಯಂತಿ ಮಾಡಿದ ನಂತರ ಒಂದು ಪಟ ಕಟ್ಟಿದ್ರಿ ಇಲ್ಲಿ. ಹಾಂ, ನಿಶಾನಿ ಕಟ್ಟಿದ್ರು ಒಂದು 2 ವರ್ಷ. ಹೌದು. ಊರಾಗೆಲ್ಲ ಹಿರಿಯರು ಕೇಳಿದ್ರು ಅವ್ರು ಹುಡುಗರು, ಹಿಂಗೆ ಅಲ್ಲಿ ಹನುಮಪ್ಪಂದ ಪ್ರತಿಷ್ಠಾಪನೆ ಮಾಡ್ಬೇಕು ಮಾಡಿದ್ವಿ ಅಂತ. ಹಾಂ, ಅದು ಸಂಘಟನೆಯಾಗ ಬೆಳ್ಕೊಂತ ಹೋದ್ರಿ, ಮಾಡಿದ್ರಿ. ಮಾಡಿ ಒಂದು 3 ವರ್ಷ 4 ವರ್ಷ ಆತ. 4-5 ವರ್ಷ. ಎಷ್ಟನೇ ಇಸ್ವಿಯಲ್ಲಿ ಇದು ಪ್ರತಿಷ್ಠಾಪನೆ ಆಗಿದೆ ಸರ್? ಅದೇನು ಗೊತ್ತಿಲ್ಲ. ಮತ್ತು ನಾವು ಇಲ್ಲಿ ಊರನ್ನರ ಅನ್ನೋದಕ್ಕೆ ಹೇಳ್ತಾರೆ, ಇಷ್ಟು ಗೊತ್ತಿಲ್ಲ. 2023 ಆಗಿದ್ದ ಆಗಿರ್ಬೋದ್ರಿ. ಹಾಂ, ಅಲ್ಲಿಂದ ಈ ಮತ್ತೆಲ್ಲ ಸರಳ ಆಗ್ಬಿಟ್ಟೈತ್ರಿ, ಚಂದ ಐತಿ. ಹನುಮಪ್ಪನ ಇಲ್ಲಿ ಕುಂದ್ರಬೇಕನ್ನ ಆಶೀರ್ವಾದ ಇತ್ತಾನ, ಮತ್ತೆ ಹೌದು. ಜನರ ಮನಸ್ಸಿನಾಗ ಹೋಗ್ಕಂದ್ರೆ ಹೌದು. ಇಲ್ಲಿ ಬಂದು ಪ್ರತಿಷ್ಠಾಪನೆ ಆಗಿದೆ. ಹಾಂ. ಮತ್ತು ಇದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ, ಈ ದೇವರ ಬಗ್ಗೆ? ದೇವ್ರ ಬಗ್ಗೆ ಏನಂದ್ರೆ ಅವನ ಅನುಗ್ರಹನ ಇದೆ ಎಲ್ಲ. ಮೋಟೆಬೆನ್ನೂರಾಗ ಇದಾಗಿಂದ ಮತ್ತೆ ನಮ್ಮೂರ ಹೆಸರಿನ ರಾಜ್ಯದಂತನ ಹೆಸರು ಆಗ್ತೈತ್ರಿ. ಅದ ಹೆಮ್ಮೆ ನಮ್ಗೆ. ಮತ್ತೆ ಹಾಂ ಸ್ನೇಹಿತರೆ, ಇದು ರಾಣೆಬೆನ್ನೂರು ಮತ್ತು ಹಾವೇರಿಯ ಪೂನಾ ಬೆಂಗಳೂರು ಹೈವೇಯಿಂದ ಅತಿ ಹತ್ತಿರದಲ್ಲೇ ಇದೆ. ನೀವು ನೋಡ್ತಾ ಇರ್ಬೋದು, ಅಗದಿ ಒಳ್ಳೆಯ ಪ್ರಶಾಂತವಾದ ಒಂದು ಸ್ಥಳ ಇದು, ಆಂಜನೇಯನ ದೇವಸ್ಥಾನ. ಯಾರಾದರೂ ಪೂನಾ ಬೆಂಗಳೂರು ಹೈವೇ ರೋಡಲ್ಲಿ ಹೋಗ್ತಾ ಇದ್ದರೆ ಪಕ್ಕದಲ್ಲೇ ಇದೆ, ಬಂದು ಭೇಟಿ ಮಾಡ್ಬೋದು. ಮೇಲೆ ಗುಡ್ಡದಲ್ಲಿ ಇರ್ತಕ್ಕಂಥ ಶ್ರೀ ಆಂಜನೇಯ ಕೋಟೆ ಆಂಜನೇಯ ದೇವಸ್ಥಾನ ಇದು. ಇದೀಗ ಫಾರೆಸ್ಟ್ ಆಫೀಸ್ಗೆ ಈ ಜಾಗ ಸೇರಿದೆ ಅಂತೆ. ಇಲ್ಲಿ ಎಲ್ಲ ಭಕ್ತಾದಿಗಳು, ಮೋಟೆಬೆನ್ನೂರಿನ ಭಕ್ತಾದಿಗಳು ಸೇರಿ ಇದೊಂದು ಒಳ್ಳೆ ಆಂಜನೇಯನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಒಂದು ದೇವಸ್ಥಾನವನ್ನು ಮಾಡಿದರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು. ನಮ್ಮ ಜಿಲ್ಲೆಯಲ್ಲಿ ಇಂತಹ ಒಳ್ಳೊಳ್ಳೆ ದೇವಸ್ಥಾನ ಇನ್ನೂ ಬಹಳಷ್ಟು ಏನು ದೇವಸ್ಥಾನಗಳಿದೆ, ಅದೆಲ್ಲ ಅಭಿವೃದ್ಧಿ ಆಗಬೇಕು.